ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 16ನೆಯ ಶ್ಲೋಕ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. Among them the one engaged in devotional service, who is fully knowledgeable, is unique. I am very dear to him and he is dear to me. ಯಾರೋ ಜ್ಞಾನಿ ಅಂತ ಹೇಳಿತ್ತು. ನಿನ್ನೆ ಜ್ಞಾನಿ ಚ ಭರತರ್ಷಭ ಅನ್ನುವಂಥ ಮಾತನ್ನು ಎತ್ತಿಕೊಂಡು ಮಾತಾಡ್ತಿರೋದು. ಯಾರು ಜ್ಞಾನಿಯಾಗಿದ್ದಾರೋ 4 ಜನರಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಜ್ಞಾನಿ ಅಂತ ನಾನು ಹೇಳ್ತೇನೆ. ಆ ಜ್ಞಾನವುಳ್ಳಂಥ ಆ ವ್ಯಕ್ತಿಯು ನನ್ನಲ್ಲಿ ತತ್ಪರನಾಗಿ ಸತತವಾಗಿ ನನ್ನ ಸೇವೆಯನ್ನು ಮಾಡ್ತಾ ನನ್ನಲ್ಲಿಯೇ ಆತನು ಬಂದು ಸೇರುತ್ತಾನೆ. ನಾನು ಅಂಥ ಜ್ಞಾನಿಗಳಲ್ಲಿ ಯಾವಾಗಲೂ ಕೂಡ ನಿರಂತರವಾಗಿ ವಾಸಿಸುತ್ತೇನೆ, ಅವರಲ್ಲಿಯೇ ಇರುತ್ತೇನೆ. ಅವರ ಸಂಪೂರ್ಣ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಅವನು ನನಗೆ ಅತ್ಯಂತ ಪ್ರಿಯ, ನಾನು ಅವನಿಗೆ ಅತ್ಯಂತ ಪ್ರಿಯನಾಗಿರುತ್ತೇನೆ. ಆದ್ದರಿಂದ ಜ್ಞಾನಿ ಅನ್ನುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಾನ ಮತ್ತು ಜ್ಞಾನಿ ಅನ್ನುವಂಥದ್ದು ಅತ್ಯಂತವಾಗಿರ್ತಕ್ಕಂಥ ಉತ್ತಮ ಧ್ಯೇಯ ಮತ್ತು ಪದವಿ ಅಂತ ಹೇಳಬಹುದು. ಜ್ಞಾನಿ ಆದವನಿಗೆ ನಾನು ಬಹಳ ಹತ್ತಿರವಾಗಿರ್ತೇನೆ, ಜ್ಞಾನಿ ಆದವನಿಗೆ ನಾನು ಬಹಳ ಆಪ್ಯಾಯಮಾನವಾಗಿರ್ತೇನೆ. ಜ್ಞಾನಿಗೂ ನನಗೂ ಅತ್ಯಂತ ನಿಕಟವಾದ ಸಂಬಂಧ ಇರುತ್ತದೆ. ಆ ಜ್ಞಾನಿಯು ಯಾವಾಗಲೂ ಕೂಡ ನನ್ನ ಜೊತೆಗೆ ಇರುತ್ತಾನೆ. ಆತನು ಊಟ ಮಾಡಲಿ ಅಥವಾ ಉಪವಾಸ ಇರಲಿ, ಆತನು ಕ್ರೀಡಿಸಲಿ ಅಥವಾ ನೇನು ಮಾಡದೇ ಇರಲಿ, ಆತನು ಕೆಲಸ ಮಾಡದೇ ಇರಲಿ, ಯಾವಾಗಲೂ ಕೂಡ ಆತನು ನನ್ನಲ್ಲಿಯೇ ಇರುತ್ತಾನೆ. ಅವನು ಏನು ಮಾಡಿದರೂ ಕೂಡ ನನ್ನ ವಿಷಯಕವಾಗಿಯೇ ಮಾಡುತ್ತಾನೆ, ನನಗೆ ಸಮರ್ಪಿತವಾಗಿಯೇ ಮಾಡುತ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಜ್ಞಾನಿಯು ನನಗೆ ಅತ್ಯಂತ ಹತ್ತಿರದವನಾಗಿದ್ದಾನೆ. ಜ್ಞಾನಿಗೂ ನನಗೂ ಎಂದೆಂದೂ ಬಿಡುಗಡೆ ಅನ್ನುವಂಥದ್ದಿಲ್ಲ ಮತ್ತು ದೂರ ಅನ್ನುವಂಥದ್ದಿಲ್ಲ. ಜ್ಞಾನಿಗೂ ನನಗೂ ಯಾವಾಗಲೂ ಕೂಡ ದ್ವೇಷ ಅನ್ನುವಂಥದ್ದು, ಅಸೂಯೆ ಅನ್ನುವಂಥದ್ದು, ಅಸಂಬದ್ಧ ಅನ್ನುವಂಥದ್ದು ಎಂದಿಗೂ ಕೂಡ ಇರೋದಿಲ್ಲ. ಜ್ಞಾನಿಯಾದವನು ಯಾವಾಗಲೂ ಕೂಡ ನನ್ನಲ್ಲಿಯೇ ಇರುತ್ತಾನೆ. ಆದ್ದರಿಂದ ಜ್ಞಾನಿ ಅನ್ನುವಂಥವನು ಈ 4 ಜನರಲ್ಲಿ ಯಾರು ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ ಅನ್ನುವಂಥ ಈ 3ರ ಪದವಿಗಳೇನಿದೆ, ಈ 3ರಿಂದಲೂ ಕೂಡ ಅತ್ಯಂತ ಆತನು ವಿಶಿಷ್ಟವಾದಂಥ ಸ್ಥಾನವನ್ನು ಮತ್ತು ಮಾನವನ್ನು ಹೊಂದಿದವನಾಗಿದ್ದಾನೆ. ಅವನಿಗೆ ಆ ಜ್ಞಾನವೇ ಉತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು, ಮಾನವನ್ನು ಕೊಡುವಂಥದ್ದಾಗಿದೆ. ಆ ಜ್ಞಾನದಿಂದಲೇ ಆತನು ಈ ಜಗತ್ತಿನಲ್ಲಿಯೇ ನನ್ನಂತನೇ ಪೂಜೆಗೊಳ್ಳುತ್ತಾನೆ. ಜ್ಞಾನಿಯಾಗಿರ್ತಕ್ಕಂಥವನಿಗೆ ಯಾವ ರೀತಿಯಿಂದಲೂ ಕೂಡ ಕೊರತೆಗಳು ಅಥವಾ ನೋವುಗಳು, ನಷ್ಟಗಳು ಆತನಿಗೆ ಕಂಡು ಬರೋದಿಲ್ಲ. ನೋಡುವವರ ದೃಷ್ಟಿಯಲ್ಲಿ ಆತನು ದುಃಖದಲ್ಲಿರಬಹುದು ಅಂತ ಅನಿಸ್ತಾನೆ ಮತ್ತು ಕಂಡು ಬರುತ್ತದೆ, ಆದರೆ ಆತನಿಗೆ ದುಃಖ ಯಾವ ಕಾಲಕ್ಕೂ ಇರೋದಿಲ್ಲ. ಆ ಜ್ಞಾನ ಅನ್ನುವಂಥದ್ದು ಆತನ ಶರೀರದಿಂದಲೂ, ಮನಸ್ಸಿನಿಂದಲೂ, ಇಂದ್ರಿಯಗಳಿಂದಲೂ ಮತ್ತು ಪ್ರಾಣದಿಂದಲೂ ಕೂಡ ಹೊರಗಾಗಿರುವಂಥದ್ದಾಗಿದೆ. ಆ ಜ್ಞಾನವು ಆತನಿಗೆ ಅತ್ಯಂತ ಆಪ್ಯಾಯಮಾನವಾಗಿದ್ದು, ಆ ಜ್ಞಾನವೇ ಅವನ ವಾಹನ, ಆ ಜ್ಞಾನವೇ ಅವನ ಆಸ್ತಿ, ಆ ಜ್ಞಾನವೇ ಅವನ ಸಂಪೂರ್ಣ ಸ್ವರೂಪವಾಗಿರುತ್ತದೆ. ಅದಕ್ಕೆ ಬ್ರಹ್ಮಜ್ಞಾನ ಅಂತ ಕರೆಯೋದು. ಯಾರು ಈ ರೀತಿಯಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಹೊಂದಿದಾರೋ ಖಂಡಿತವಾಗಿ ಅವರೆಲ್ಲರೂ ಕೂಡ ನನಗೆ ಬಹಳ ಹತ್ತಿರದವರಾಗಿರ್ತಾರೆ. ಇಲ್ಲಿ ಆ ಜ್ಞಾನವನ್ನು ಪಡೆಯುವುದರಲ್ಲಿ ಅವರು ಯಾರು ಕೂಡ ನಾನು ಭೇದ ಭಾವ ಮಾಡದಲೇ ಅವರೆಲ್ಲರನ್ನು ಕೂಡ ನಾನು ನನ್ನಲ್ಲಿ ಸೇರಿಸಿಕೊಳ್ಳುತ್ತೇನೆ. ಅವರು ಪುರುಷರಂತ ಅಲ್ಲ, ಸ್ತ್ರೀಯರಂತರೂ ಅಲ್ಲ, ಅವರು ಹುಡುಗರಂತ ಅಲ್ಲ, ದೊಡ್ಡವರಂತಲ್ಲ, ಶ್ರೀಮಂತರಂತೂ ಇಲ್ಲ, ಬಡವರಂತೂ ಇಲ್ಲ, ಅವರು ಬಲ್ಲಿಗರಂತೂ ಇಲ್ಲ. ಅವರ ಲೌಕಿಕವಾಗಿರ್ತಕ್ಕಂಥ ವ್ಯವಹಾರವನ್ನು ನೋಡಿ ನಾನು ಅವರನ್ನು ಗೌರವಿಸುವುದಿಲ್ಲ. ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನೋಡಿ ನಾನು ಅವರನ್ನು ಆಧರಿಸುತ್ತೇನೆ. ಜ್ಞಾನ ಅನ್ನುವಂಥದ್ದು ಶ್ರೇಷ್ಠ, ಜ್ಯೇಷ್ಠ ಆಗಿರೋದರಿಂದ ಆ ಜ್ಞಾನವೇ ಎಲ್ಲರಿಗೂ ಕೂಡ ಅತ್ಯಂತ ಆಪ್ಯಾಯಮಾನವಾಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಅನ್ನುವಂಥದ್ದು ಬೇಕಾಗಿದೆ. ಬೆಳಕನ್ನುವಂಥದ್ದು ಪ್ರತಿಯೊಬ್ಬರಿಗೆ ಹೇಗೆ ಹೋಗಲು ಬರಲು ವ್ಯವಹಾರ ಮಾಡುತ್ತದೆಯೋ, ಸಹಕಾರ ಮಾಡುತ್ತದೆಯೋ, ಹಾಗೆ ಜ್ಞಾನ ಅನ್ನುವಂಥದ್ದು ಮನುಷ್ಯನಿಗೆ ಈ ಜನ್ಮ, ಮತ್ತೊಂದು ಜನ್ಮ, ಮತ್ತೊಂದು ಜನ್ಮ, ಇನ್ನೊಂದು ಲೋಕ, ಮತ್ತೊಂದು ಲೋಕ ಅನ್ನುವಂಥ ಲೋಕಗಳಲ್ಲಿ ಆತನನ್ನು ಸಂಚಾರ ಮಾಡುವುದು ಮತ್ತು ಆತ್ಮಜ್ಞಾನ, ಬ್ರಹ್ಮಜ್ಞಾನ ಆದ ಮೇಲೆ ಆತನು ಎಲ್ಲ ಲೋಕಗಳಿಂದ ಮುಕ್ತನಾಗುವುದು, ದೇಹದಿಂದ ಮುಕ್ತನಾಗುವುದು, ಅಜ್ಞಾನದಿಂದ ಮುಕ್ತನಾಗುವುದು, ಆತನು ಪರಮ ಪದವಿಯನ್ನು ಪಡೆಯುವುದು, ಇದೆಲ್ಲವೂ ಕೂಡ ಜ್ಞಾನದಿಂದ ಆಗ್ತಕ್ಕಂಥ ಲಾಭ. ನೋತ್ಕ್ರಾಮಂತೆ ಪ್ರಾಣಾಹ ಅಂತ ಹೇಳಲಾಗಿದೆ. ಯಾವಾಗ ಆತನು ಆತ್ಮಜ್ಞಾನವನ್ನು ಮಾಡಿಕೊಳ್ತಾನೋ ಆವಾಗ ಆತನಿಗೆ ಯಾವಾಗ ಈ ಪ್ರಾಣ ಹೋಗುವಾಗ ಅಲ್ಲಿ ಇಲ್ಲಿ ಅನ್ನುವಂಥ ಲೋಕಾಂತರಗಳು ಇರೋದಿಲ್ಲ. ಆತನು ಇಲ್ಲಿಯೇ ಇದ್ದುಕೊಂಡು ಸಂಪೂರ್ಣ ಮುಕ್ತನಾಗುತ್ತಾನೆ.
ಆದ್ದರಿಂದ ಜ್ಞಾನಿ ಅನ್ನುವಂಥವನು ಅತ್ಯಂತ ಶ್ರೇಷ್ಠವಾಗಿದ್ದಾನೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.